ಅಪ್ಪ ಗಣೇಶ ನಿನ್ನೆ ನಂಬ್ಕೊಂಡ್ ಬಂದಿದ್ದೀನಪ್ಪ. ನಮ್ಮ ಮಾವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡತ್ರ ಮಾಡಪ್ಪ. ನಿನ್ಗೆ 101 ತೆಂಗಿನಕಾಯಿ ಹೊಡಿತೀನಿ. ಸದ್ಯಕ್ಕೆ ಒಂದೇ ಒಂದು ನಿಂಬೆ ಹಣ್ಣಿದೆ, ಅಡ್ಜಸ್ಟ್ ಮಾಡ್ಕೊ. ತೆಂಗಿನಕಾಯಿ ಊಪಿ. ಗಿಣಿ ಶಾಸ್ತ್ರ ಕೇಳ್ರಿ. ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗಯ್ಯಂಗೆ ಪ್ಲೇವಿನ ಹೊಡೆಸಿದ್ಯಾರು? ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ಥಂಡರ್ ಬಾಲ್ ಹೊಡೆಸಿದ್ಯಾರು? ನೀನಪ್ಪ? ನಾನಲ್ಲಪ್ಪ, ಈ ಗಿಣಿಯಪ್ಪ. ಈ ಗಿಣಿನ? ಅಲ್ಲಯ್ಯ, ಈ ಗಿಣಿ ಇವ್ರಿಗೆ ಪ್ಲೇವಿನ್ ಓಡಿಸೋ ಬದಲು ನಿನ್ಗೆ ಯಾಕೆ ಓಡಿಸಬಾರ್ದಾಗಿತ್ತು? ಇಲ್ಲಿ ರೋಡಲ್ಲಿ ಚಪ್ಪರ್ ತರ ಕುಂತಿದ್ಯಲ್ಲ, ಯಾವನ್ ಗೋಳ್ ಬರ್ತಾ ಇದೆಯಾ? ಕಾಡಿಂದ ಗಿರಿ ಕರ್ಕೊಂಡ್ ಬಂದ್ಬಿಟ್ಟು. ಯೋ, ಇದು ಅಂತಿಂತ ಗಿಣಿ ಅಲ್ಲ. ಓಹೋ, ಮಹರ್ಷಿ ಶುಕುಮುನಿ ಶಾಸ್ತ್ರ ಹೇಳಿದಂತ ಗಿಣಿ. ಇದು ಏನೇ ಹೇಳಿದ್ರು ಸುಳ್ಳೇ ಆಗಲ್ಲ. ಸುಳ್ಳೇ ಆಗಲ್ಲ? ಹೌದು. ಸುಳ್ಳಾದ್ರೆ ಆಗ್ಬಿಟ್ರೆ ದಕ್ಷಿಣೆ ವಾಪಸ್. ಓದೇ ತಿನ್ನಕ್ ರೆಡಿನಾ? ಅದಕ್ಕೂ ರೆಡಿ. ಹೇಳ್ಸು ಮತ್ತೆ ಬೇಗ. ಗಿಣಿರಾಮ, ಇದು ನನ್ನ ಅಳುವು ಉಳುವಿನ ಪ್ರಶ್ನೆ. ನೀನ್ ಇಷ್ಟೊತ್ತು ಇಲ್ಲಿ ಉಳಿಸಿರದೆ ದೊಡ್ಡ ಪ್ರಶ್ನೆ ಕಣ. ಬೇಗ ಹೇಳ್ಸು. ಓ, ಇದು ನಿನ್ನ ಮಾನ ಮರ್ಯಾದೆ ಪ್ರಶ್ನೆ. ಬೇಗ ಒಂದ್ ಕಡ್ಡಿ ಹಾಕೋದಕ್ಕೆ. ಓ, ಬೇಗ ಬಾ. ಒಂದು ಭವಿಷ್ಯ ನುಡಿ. ಮೆಟ್ಮತ್ ನೋಡ್ಬಿಟ್ಟಾತು. ಅದು ನಿಂತರ ಪೋಲಿ ಅಲ್ಲ. ಗಿಣಿರಾಮ, ಒಂದು ಅದೃಷ್ಟದ ಕಾರ್ಡ್ ತೆಕ್ಕೊಡು. ಯಾವ ಲ್ಯಾಂಗ್ವೇಜ್ ನಿನ್ ಗಿಣಿದು? ಮಲ್ಟಿ ಲ್ಯಾಂಗ್ವೇಜು. ಕೊಡು ಗಿಣಿರಾಮ, ಕೊಡು. ಏನ್ ಕರೆಂಟ್ ಹೊಡೆದು ಕೋತಿ ತರ ಫ್ರೀಸ್ ಆಗ್ಬಿಟ್ಟೆ? ಗಂಡ. ಗಂಡ? ಜಲಗಂಡ. ಅಮ್ಮವ್ರ ಗಂಡ ಕೇಳಿಸ್ಕೊಂಡಿದೀನಿ. ಇದ್ಯಾವ್ದು ಜಲಗಂಡ? ಏ ಮೂರ್ಖ, ಅಗ್ನಿಗಂಡ, ಸರ್ಪಗಂಡ, ವಾಯುಗಂಡ, ಈ ತರ ನಾನಾ ತರದ ಗಂಡಾಂತರಗಳಿವೆ. ನಿನಗೆ ನೀರಿನ ಗಂಡ ಇದೆ. ಇವನು ಪ್ರಳಯ ಕಾಲದ ವೀರಭದ್ರ, ಯಾವ್ದಕ್ಕೂ ಜಗದೇ ಇರೋ ಗುಂಡ. ಗುಂಡ, ನಿನಗೆ ನೀರಿನ ಗಂಡ ಇದೆ. ನೀರಿನಿಂದ ಹಲವಾರು ತೊಂದರೆಗಳನ್ನ ಅನುಭವಿಸ್ತೀಯ. ಶಾಂತಿ ಮಾಡಿಸಿಲ್ಲ ಅಂದ್ರೆ ಸಾವು ಬರೋ ಸಾಧ್ಯತೆ ಇದೆ. ಹೇಯ್, ಎದ್ದಳ ಮೇಲೆ, ಎದ್ದಳ ಮೇಲೆ. ರೈಟ್ ಹೇಳೋ. ನೀರಲ್ಲಿ ಗಂಟ ಇದೆ, ವಾಯು ಗಂಟ ಇದೆ, ಟ್ರೈನಲ್ಲಿ ಗಂಟ ಇದೆ, ಎಲ್ಲಾ ಗಂಟ ಇದೆ. ಶಾಂತಿ ಮಾಡ್ತು ಹೋದ್ರೆ ಸಾಯಿಸ್ಬಿಡ್ತೀನಿ. ಜಲಗಂಡ ಅಂತ ಜಲಗಂಡ. ಏಯ್, ನೀನ್ ಇನ್ನೊಂದ್ಸಲಿ ಈ ಕಡೆ ಬಾರೋ. ಇರೋ 4 ಕೋದನ್ನ ಕೋಳಿ ಪುಕ್ಕ ಕಿತ್ತಾಕ್ಬಿಡ್ತೀನಿ. ಈ ಹೆಂಗ್ಸು ಪಂಪು ಓಡ್ದು ಸುಸ್ತಾದ್ರೂ ನೀರಂತೂ ಬರ್ತಾ ಇಲ್ಲ. ಈ ಹೆಂಗ್ಸರು ಕಷ್ಟಪಡೋದು ನೋಡಿದ್ರೆ ನನ್ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಹೆಲ್ಪ್ ಮಾಡ್ಬಿಡ್ಬೇಕು. ಅಯ್ಯೋ ಅಮ್ಮ, ಅಮ್ಮ, ನೀನ್ ಇವತ್ತೆಲ್ಲ ಎಷ್ಟೇ ಹೊಡೆದ್ರು ನೀರ್ ಬರಲ್ಲ. ಬಾ, ನಾನು ಹೆಲ್ಪ್ ಮಾಡ್ತೀನಿ. ಬನ್ನಿ ಬನ್ನಿ, ನಿಮ್ಗೆ ಕೋಟಿ ಪುಣ್ಯ ಬರುತ್ತೆ. ನನಗ್ ಪುಣ್ಯ ಬರುತ್ತೋ ಬರಲ್ವೋ, ನಿನಗ್ ನೀರ್ ಬಂದ್ರೆ ಅಷ್ಟೇ ಸಾಕು. ನಿಮ್ ಹೆಸರು? ನನ್ನ ಹೆಸರು ರಂಗಿ ಅಂತ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನು ಹಳೆ ಬೋಂಗು ಮಾದಪ್ಪನ ಅಳಿಯ. ಯಾವ ಮಾದಪ್ಪ? ಅದೇ ಮೀಸೆ ಮಾದಪ್ಪ. ಓ, ರಕ್ತ ಗಂಡನಾ? ಸರಿ ಸರಿ. ಅಯ್ಯೋ ಮನ ಮರೆದಿದ್ದೇನೆ. ಹೆಂಗ್ಸೂರು ಸೆರಗು ಮುಚ್ಚ ನೋಡ್ತಾ ಇದೀಯ. ಏನೋ ಮಾಡ್ತಾ ಇದೀಯ ನೀನು? ಕಣ್ಕಾಣುತ್ತ ನಿನ್ಗೆ? ಪಂಪ್ ಹೊಡಿತಾ ಇದೀನಿ. ಪಂಪ್ ಹೊಡೆದ್ಮೇಲೆ ಏನೋ ಮಾಡ್ದೆ? ಏನ್ ಮಾಡ್ದೆ? ಹೆಂಗ್ಸಿ ಸೆರಗು ಸರಿ ಮಾಡ್ತಾ ಇದ್ದೆ, ನೀನ್ ಗೂಬೆ ತರ ನೋಡ್ತಾ ಇದ್ದೆ. ಸೆರಗು ಸರಿ ಮಾಡಕ್ ನೀನ್ಯಾರೋ? ಅದನ್ನ ಕೇಳಕ್ ನೀನ್ಯಾರೋ? ನಾನು ಅವ್ಳ ಗಂಡ. ಏನ್ರ ಮಾಡ್ತಾ ಇದ್ದೀರಾ? ಹಾಕಿ ಈ ಪೊಲೀಸ್ ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ಓಹೋ, ಏನ್ ಕಾರ್ಗಿಲ್ ಯುದ್ಧದಲ್ಲಿ 100 ಜನ ಶತ್ರುಗಳು ಕೊಂದು ಬಂದಿದ್ದಾನೆ ಅನ್ನೋ ತರ ಅವ್ವ ಮಗಳು ಸೇರ್ಕೊಂಡು ಸೇವೆ ಮಾಡಿದ್ದೇ ಮಾಡಿತ್ತು. ಹೇಳ ಮೇಲೆ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದೀನೋ? ಇವತ್ತಾನೆ ಮಾಡ್ದೆ. ಏನು? ಅದನ್ನ ಮಾತ್ರ ಬಹಳ ಚೆನ್ನಾಗ್ ಮಾಡ್ತೀಯ. ಮಾಡಬಾರದು ಮಾಡೋದು, 4 ಜನ ಹತ್ರ ಒದೆ ತಿನ್ಬರೋದು. ಈ ಊರಲ್ಲಿ ಮೀಸೆ ಮಾದಪ್ಪ ಅಂದ್ರೆ ಎಷ್ಟು ಮರ್ಯಾದೆ ಇದೆ ಗೊತ್ತೇನೋ? ಗೊತ್ತಾಯ್ತು. ಏನು ಮರ್ಯಾದೆ ನಿನಗಲ್ಲ, ಮೀಸೆಗೆ. ನನ್ನ ಮರ್ಯಾದೆ ಹಾಳು ಮಾಡ್ತಾ ಇರೋ ನಿನಗೆ ಮಗಳನ್ನು ಬೇರೆ ಕೊಡ್ಬೇಕು. ಹೌದು ರೀ, ನಮ್ಮಮ್ಮ ಸಾಯವಾಗ ಇವನ್ನ ನನ್ನ ಕೈಯಲ್ಲಿ ಇಟ್ಟು ಇವನಿಗೆ ನಿನ್ ಮಗಳನ್ನ ಕೊಟ್ಟು ಮದ್ವೆ ಮಾಡು ಅಂತ ಹೇಳಿ ಸತ್ತು ಹೋಗ್ಬಿಟ್ಲು. ಅಯ್ಯೋ ಅಯ್ಯೋ, ತಮ್ಮನ ಸೆಂಟಿಮೆಂಟ್ ತವರಿಗೆ ಬಾ ತಮ್ಮ. ಹೌದಪ್ಪ, ನಂಗೂ ಮಾವ ಅಂದ್ರೆ ತುಂಬಾ ಇಷ್ಟ. ನಾನು ಇವ್ರನ್ನೇ ಮದ್ವೆ ಮಾಡ್ಕೋತೀನಿ. ಅಯ್ಯೋ ಅಯ್ಯೋ, ಬಿಡಿಸಲಾರದ ನಂಟು ಲೈಲಾ ಮಜ್ನು. ನನ್ನ ಮಗಳನ್ನ ಮದುವೆ ಆಗೋದಕ್ಕಿಂತ ಏನೋ ಯೋಗ್ಯತೆ ಇದೆ. ನೋಡೆ ನೋಡೆ ಅವನ ಫೇಸ್ ಕಟ್ಟು. ಈ ಮನೆ ಮುಂದೆ ದೃಷ್ಟಿ ಬೊಂಬೇರಲ್ವಾ ಹಾಗಿದೆಯಲ್ಲೇ. ಒಂದು ರೂಪಾನ, ಒಂದು ವಿದ್ಯೆನ ಹೋಗ್ಲಿ, ಒಂದು ಕೆಲಸ ಇದೆಯಾ ಹೋಗ್ಲಿ, ಹಣ ಇದೆಯಾ ಅದೆಲ್ಲ ಹಣ ಹೋಗ್ಲಿ, ಒಂದು ಒಳ್ಳೆ ಗುಣ ಇದೆಯಾ?
ನನಗೆ ಮರ್ಯಾದೆ ಮರ್ಯಾದೆ ಬಹಳ ಮುಖ್ಯ. ನೀನು 4 ಜನದ ಹತ್ರ ಮರ್ಯಾದಸ್ಥ ಅನ್ನಿಸ್ಕೊಂಡು ಬಾ, ಆಮೇಲೆ ನೋಡೋಣಂತೆ. ಬೇಗ ಬನ್ನಿ ಬೇಗ ಬನ್ನಿ. ಆಹಾ, ಇದಲ್ವಾ ಸ್ವರ್ಗ. ಬೇಕು ಅಂದಾಗ ಕರೆಂಟ್ ಬರಲ್ಲ, ಕೊಳೆಯಲ್ಲಿ ನೀರು ಬರಲ್ಲ, ಕರೆದಾಗ ಆಟೋ ಬರಲ್ಲ, ಟೈಮ್ ಸರಿಯಾಗಿ ಬಸ್ ಬರೋದೇ ಇಲ್ಲ. ಇದು ಮಾತ್ರ ಕರೀದೆ ಹೋದ್ರು ಆಟೋಮೆಟಿಕ್ ಆಗಿ. ನೀರನ್ನೇ ಸರಿ ಮಾಡಿಸಿ ಅಂದ್ರೆ ನನ್ ಮಾತೇ ಕೇಳಲ್ಲ. ಸ್ನಾನಕ್ಕೂ ಗ್ಯಾಸ್ ಅಲ್ಲೇ ಕಾಯಿಸ್ಬೇಕು. ಎಲ್ಲ ನನ್ ಕರ್ಮ. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಬೇರೆ ಎಲ್ಲ. ಅಯ್ಯೋ, ಏನಪ್ಪ ಇದು? ಅರ್ಜೆಂಟಲ್ಲಿ ನೀರು ತರದೆ ಮರ್ತ್ಬಿಟ್ನೆ. ಈ ಗೆಟ್ಟಪ್ಪಲ್ಲಿ ನೀರು ಕೇಳಿದ್ರೆ ಅಯ್ಯ ಚಿಚ್ಚಿತು. ರೀ, ಅದೆಷ್ಟೊತ್ರಿ ಗಬ್ಬು? ಬೇಗ ಬಂದು ಸ್ನಾನ ಮಾಡಿ. ವಾಟರ್. ಅಯ್ಯೋ ದೇವ್ರೇ, ಸ್ನಾನದ ಮನೆ ಮುಂದೆ ಕುದಿಯ ನೀರ್ ತಂದಿಟ್ಟು ನಿನಗ್ ನಾನೇ ಶತ್ರು ಆಗ್ಬಿಟ್ಟಲ್ಲೋ. ನೀನ್ ಅದು ನೋಡ್ಕೊಂಡು ತಗೊಂಡೋಗ್ಬಾರ್ದಾ? ಅಯ್ಯೋ, ಎಲ್ಲಕ್ಕ ನೋಡ್ಕೊಂಡು ಹೋಗೋದು. ನೀರ್ ಇಲ್ದಾರ ಅರ್ಜೆಂಟಲ್ಲಿ ಫುಲ್ ಹೊಡ್ಕೊಂಡ್ಬಿಟ್ಟೆ. ಟೋಟಲ್ ಬೇಸನ್ ಬರ್ನ್ ಆಗೋಗ್ಬಿಟ್ಟಿದೆ. ಗಾಳಿ, ಅಯ್ಯೋ ಗಾಳಿ ಗಾಳಿ. ಕರೆಂಟ್ ಬೇರೆ ಹೋಯ್ತು. ಕರೆಂಟಾ? ಅಯ್ಯೋ, ಇನ್ನ ಮಗನ ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಉರಿ ಉರಿ. ಕರೆಂಟ್ ಹೋಗ್ಲಿಲ್ವೋ ಮುಟ್ಟಾಳ? ನಾನೇ ಫ್ಯೂಸ್ ತೆಗೆದೆ. ನನ್ ತಮ್ಮ ಉರಿ ಉರಿ ಅಂತ ಸಾಯ್ತಾ ಇದ್ರೆ ನೀವ್ ಯಾಕೆ ಫ್ಯೂಸ್ ತೆಗೆದ್ರಿ? ಏನ್ ನಿನ್ ತಮ್ಮ AC, DC, IGP, IPS, ಲಾಯರು. ಊಟ ಹಾಕೋದೆ ದಂಡ ಪಿಂಡು ನನ್ನ ಮಗ. ಲೇ, ಇವನೇನಾರ ನೆಗದು ಬಿದ್ರೆ ಹೇಳ್ ಕಳ್ಸು, ಚಟ್ಟ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ, ಉರಿ ಉರಿ. ಅಯ್ಯೋ, ಗಾಳಿ ಗಾಳಿ. ಈ ಅಪ್ಪ ಬೇರೆ ಫ್ಯೂಸ್ ತಗೊಂಡ್ ಹೋಗ್ಬಿಟ್ರು. ಗುಂಡ, ನಿನಗೆ ನೀರಿನ ಗಂಡ ಇದೆ. ಶಾಂತಿ ಮಾಡಿಸಿಲ್ಲ ಅಂದ್ರೆ ನೀರಿಂದ ತುಂಬಾ ತೊಂದರೆ ಅನುಭವಿಸ್ತ್ಯಾ. ಸಾವು ಕೂಡ ಬರ್ಬಹುದು. ಅಯ್ಯೋ ಪಾಪಿ ಗಂಡ, ನೀರಲ್ಲಿ ಗಂಡ ಇದೆ ಅಂತ ಹೇಳ್ದೆ. ಕಕ್ಕ ತೊಳೆಯೋ ನೀರಲ್ಲಿ ಗಂಡ ಇದೆ ಅಂತ ಯಾಕೋ ಹೇಳಲಿಲ್ಲ.